ಆರ್ ಸಿ ಬಿ ಮಾಡಿದಂತಹ ಟ್ವೀಟ್ ಅಲ್ಲ, ಈಗ ಎಕ್ಸ್ನಲ್ಲಿ ಹಾಕ್ತಾರೆ ಅವರು. ಅದೇ ಕಾರಣ ಅಂತ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾರ್ಯಕ್ರಮಕ್ಕೆ ಅನುಮತಿಯನ್ನೇ ಪಡೆದಿಲ್ಲ. ಅನುಮತಿ ಇಲ್ಲದೆ ಕಾರ್ಯಕ್ರಮ ನಡೆಸಿದರೆ ಅದು ಅಪರಾಧ. ಸ್ಟೇಡಿಯಂನಲ್ಲಿ ವಿಜಯೋತ್ಸವದ ಬಗ್ಗೆ ಆರ್ ಸಿ ಬಿ ಟ್ವೀಟ್ ಮಾಡುತ್ತೆ. ಮೊದಲು ಆರ್ ಸಿ ಬಿ ಆ ಎಕ್ಸ್ನಲ್ಲಿ ಹಾಕಿದ್ರಿಂದನೇ ಲಕ್ಷಾಂತರ ಜನ ಸೇರ್ತಾರೆ. 11 ಮಂದಿಯ ಸಾವಿಗೆ ಆರ್ ಸಿ ಬಿಯೇ ಹೊಣೆ ಅಂತ ನೇರವಾಗಿ ಶಶಿಕಿರಣ್ ಶೆಟ್ಟಿ ಅವರು ವಾದ ಮಂಡಿಸ್ತಾ ಇದ್ದಾರೆ. ಅಡ್ವೊಕೇಟ್ ಜನರಲ್ ಚಿನ್ನಸ್ವಾಮಿ ಸ್ಟೇಡಿಯಂ ಕಾರ್ಯಕ್ರಮಕ್ಕೆ ಅನುಮತಿ ಪಡೆದಿಲ್ಲ ಅಂತ ಅವರ ವಾದ. ಅನುಮತಿ ಪಡೆದೇ ಕಾರ್ಯಕ್ರಮವನ್ನು ಮಾಡಿದ್ರೆ ಅದು ಅಪರಾಧವಾಗುತ್ತೆ. ಹಾಗಾಗಿ ನೀವೇನೇ ಕ್ರಮ ತಗೊಂಡ್ರೂ ಕೂಡ ಆರ್ ಸಿ ಬಿ ವಿರುದ್ಧನೇ ತಗೋಬೇಕು. ಹಲವಾರು ವಿಚಾರಗಳನ್ನು ಅವರು ಇವತ್ತು ಕೋರ್ಟ್ನಲ್ಲಿ ಗಮನಕ್ಕೆ ತಂದಿದ್ದಾರೆ, ನ್ಯಾಯಮೂರ್ತಿಗಳ ಗಮನಕ್ಕೆ ತಂದಿದ್ದಾರೆ. ಅವತ್ತು ಏನಾಯಿತು, ಹೇಗೆ ಎತ್ತ ಅಂತಂದ್ಬಿಟ್ಟು. ಬಟ್ ಅದನ್ನು ಕೋರ್ಟ್ ಒಪ್ಪುತ್ತಾ ಗೊತ್ತಿಲ್ಲ. ಬಟ್ ವಿಚಾರಗಳನ್ನ ಮಾತ್ರ ಅವರು ಹೇಳ್ತಾ ಇದ್ದಾರೆ. 3 ಗಂಟೆ 14 ನಿಮಿಷಕ್ಕೆ ಆರ್ ಸಿ ಬಿ ಎಕ್ಸ್ನಲ್ಲಿ ಇನ್ನೊಂದು ಸರ್ತಿ ಹೇಳುತ್ತೆ. ಆಗ ಆನ್ಲೈನ್ನಲ್ಲಿ ಉಚಿತ ಪಾಸ್ ಪಡೆಯುವಂತೆ ಆರ್ ಸಿ ಬಿ ಹೇಳುತ್ತೆ. ಈ ವೇಳೆಗಾಗಲೇ 3-4 ಲಕ್ಷ ಜನ ಸೇರಿದ್ರು ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಇವಾಗ ಕಾರ್ಯಕ್ರಮಕ್ಕೆ ಅನುಮತಿಯನ್ನೇ ಪಡೆದಿಲ್ಲ, ಅನುಮತಿ ಇಲ್ಲದೆ ಕಾರ್ಯಕ್ರಮವನ್ನು ನಡೆಸಿದರೆ ಅದು ಅಪರಾಧ, ಇದೆಲ್ಲದಕ್ಕೂ ಕಾರಣ ಆರ್ ಸಿ ಬಿ ಅಂತಕ್ಕಂಥದ್ದು ಸರ್ಕಾರದ ವಾದ. ಸೊ ಇದನ್ನು ಎಷ್ಟರ ಮಟ್ಟಿಗೆ ಕೋರ್ಟ್ ಪರಿಗಣಿಸುತ್ತೆ ಈ ವಾದವನ್ನು? ಇದಕ್ಕೆ ಪುಷ್ಟಿ ಸಿಗುತ್ತಾ ಇಲ್ವಾ ಅಂತ? ಅರವಿಂದ್, ಪ್ರಮುಖವಾಗಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮತ್ತು DNA ಮ್ಯಾನೇಜ್ಮೆಂಟ್ನ ಮೂವರನ್ನ ಏನು ಬಂಧನಕ್ಕೆ ಒಳಪಡಿಸಿದ್ರು. ಬಂಧನಕ್ಕೆ ಒಳಪಡಿಸಿರುವಂಥದ್ರ ವಿಚಾರವಾಗಿ ಈಗಾಗಲೇ ಅರ್ಜಿದಾರರು ಅಂದರೆ ನಿಖಿಲ್ ಸೋಸ್ಲೆ ಇರ್ಬೋದು ಮತ್ತು ಸುನಿಲ್ ಮ್ಯಾಥ್ಯೂ ಇರ್ಬೋದು, ಅವರ ಪರ ವಕೀಲರು ಒಂದಷ್ಟು ವಾದವನ್ನು ಮಂಡನೆಯನ್ನು ಮಾಡ್ತಿರೋಂಥದ್ದು. ಅವರ ಬಂಧನವೇ ಅಕ್ರಮವಾಗಿ ಅವ್ರನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ. ಅಂದರೆ ಬಂಧನಕ್ಕೆ ಒಳಪಡಿಸೋ ಸಂದರ್ಭದಲ್ಲಿ CIDಗೆ ಈಗಾಗಲೇ ಪ್ರಕರಣ ವರ್ಗಾವಣೆ ಆಗಿತ್ತು. ವರ್ಗಾವಣೆ ಆದರೂ ಕೂಡ CCB ಅಧಿಕಾರಿಗಳು ಅವರನ್ನು ಬಂಧನಕ್ಕೆ ಒಳಪಡಿಸಿರುವಂಥದ್ದು ಸರಿಯಾದ ಅಕ್ರಮ ಅಲ್ಲ. ಯಾಕೆಂದರೆ ಅವರನ್ನು ಅಂದರೆ ಅವರು ನಿಖಿಲ್ ಸೋಸ್ಲೆ ಏನಿದ್ರು, ನಿಖಿಲ್ ಸೋಸ್ಲೆ ಮುಂಬೈಗೆ ಹೋಗುವಂಥ ಸಂದರ್ಭದಲ್ಲಿ ಅವರ ಪತ್ನಿ ಮತ್ತು ಮಗು ಇತ್ತು. ಮಗು ಮುಂದೆನೇ ಆತನನ್ನು ಬಂಧನಕ್ಕೆ ಒಳಪಡಿಸಿರುವಂಥದ್ದು ಕಾನೂನು ಬಾಹಿರ ಕ್ರಮ ಅಂತೇಳಿ ಈಗಾಗಲೇ ಸಂದೇಶ್ ಚೌಟ ಅವರು ಅಂದರೆ ಅರ್ಜಿದಾರ ಪರ ವಕೀಲರು ವಾದವನ್ನು ಮಂಡನೆಯನ್ನು ಮಾಡಿದರು. ಇವತ್ತು ನಿನ್ನೆ ಮತ್ತೆ ಮೊನ್ನೆ 2 ದಿನಗಳ ಕಾಲ ಇದೇ ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಆಗ್ತಾ ಇತ್ತು. AG ಶಶಿಕಿರಣ್ ಶೆಟ್ಟಿ ಅವರು ಯಾವುದೇ ರೀತಿಯ ವಾದವನ್ನು ಮಂಡನೆಯನ್ನು ಮಾಡಿರಲಿಲ್ಲ. ಯಾಕೆಂದರೆ ಅದಕ್ಕೆ ಪೂರಕವಾದ ದಾಖಲಾತಿಗಳು ಜೊತೆಗೆ ಅದಕ್ಕೆ ಪೂರಕವಾದ ಅಂಶಗಳನ್ನು ಇಟ್ಕೊಂಡು ನಾನು ವಾದವನ್ನು ಮಂಡನೆಯನ್ನು ಮಾಡ್ತೀನಿ ಅಂತ ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಅರ್ಜಿ ವಿಚಾರಣೆ ಪ್ರಾರಂಭವಾಗಿದೆ. ಅರ್ಜಿ ವಿಚಾರಣೆ ಪ್ರಾರಂಭವಾದ ಸಂದರ್ಭದಲ್ಲಿ ಆರ್ ಸಿ ಬಿ ಮತ್ತು DNA ಮಾಡಿದಂಥ ಲೋಪಗಳೇನಿತ್ತು ಆ ಲೋಪಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಮಾಹಿತಿಗಳನ್ನು ಉಲ್ಲೇಖವನ್ನು ಮಾಡಿ ಹೇಳ್ತಾ ಇದ್ದಾರೆ. ಯಾಕೆಂದರೆ ಬೆಳಗ್ಗೆ 7 ಗಂಟೆ 1 ನಿಮಿಷಕ್ಕೆ ಆರ್ ಸಿ ಬಿ ತನ್ನ ಅಧಿಕೃತ ಖಾತೆ ಅಂದರೆ ಫೇಸ್ಬುಕ್ನ ಇರ್ಬೋದು ಮತ್ತು ಟ್ವಿಟರ್ ಎಕ್ಸ್ನ ಖಾತೆಯಲ್ಲಿ ಇರ್ಬೋದು, ಎರಡೂ ಕಡೆಯಲ್ಲೂ ಕೂಡ ಟ್ವೀಟನ್ನು ಮಾಡ್ತಾರೆ. ಟ್ವೀಟನ್ನು ಮಾಡಿ 3:30ಕ್ಕೆ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂಗೆ ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ, ವಿಕ್ಟರಿ ಪೆರೇಡನ್ನು ಮಾಡ್ತಾ ಇದ್ದೀವಿ ಅಂತೇಳಿ ಉಲ್ಲೇಖವನ್ನು ಮಾಡ್ತಾರೆ. ಅಲ್ಲಿಯ ತನಕ ಅಂದರೆ ಅವರು ಯಾವಾಗ ರೀತಿ ಟ್ವೀಟನ್ನು ಮಾಡ್ತಾರೆ ಅಲ್ಲಿಯ ತನಕ ಸರ್ಕಾರದಿಂದಾಗಲಿ ಅಥವಾ ಪೊಲೀಸರಿಂದಾಗಲಿ ಯಾವುದೇ ರೀತಿಯ ಅನುಮತಿ ಪತ್ರವನ್ನು ಪಡೆದುಕೊಂಡಿರಲಿಲ್ಲ. ಅಲ್ಲಿಗೆ ಈಗಾಗಲೇ ಏನೋ ಅಭಿಮಾನಿಗಳು ಕ್ರೌಡನ್ನು ಸೇರ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಬೆಳಗ್ಗೆ 10 ಗಂಟೆಗೆ ಏನು ಎಲ್ಲರೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿಯಲ್ಲಿ ಸೇರ್ಲಿಕ್ಕೆ ಪ್ರಾರಂಭ ಮಾಡುವಂಥದ್ದು. 3 ಗಂಟೆ ತನಕನೂ ಕೂಡ ಅದೇ ರೀತಿಯಲ್ಲಿ ಲಕ್ಷಾಂತರ ಜನ ಅಭಿಮಾನಿಗಳು ಬಂದಿರ್ತಾರೆ. ಆ ಸಂದರ್ಭದಲ್ಲೂ ಕೂಡ DNA ಅವರು ಇಡೀ ಟಿಕೆಟನ್ನು ಮ್ಯಾನೇಜ್ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ರು. DNA ಅವರನ್ನ ಒಳಗಡೆ ಚಿನ್ನಸ್ವಾಮಿ ಸ್ಟೇಡಿಯಂನ ಒಳಗಡೆ ಬಿಡುವಂಥ ಕೆಲಸವನ್ನು ಮಾಡಬೇಕಾಯಿತು. 3:13 ತನಕ ಆರ್ ಸಿ ಬಿ ರೀಟ್ವೀಟ್ ಅನ್ನು ಮಾಡುತ್ತೆ. ರೀಟ್ವೀಟ್ ಅನ್ನು ಮಾಡಿ ಎಲ್ಲರಿಗೂ ಕೂಡ ಫ್ರೀ ಪಾಸ್ ಅಂತೇಳಿ ಉಲ್ಲೇಖವನ್ನು ಮಾಡೋದು. ಆ ಸಂದರ್ಭದಲ್ಲಿ ಇನ್ನೊಂದಷ್ಟು ಕ್ರೌಡ್ ಹೆಚ್ಚಾಗ್ತಾ ಹೋಗ್ತದೆ, ಎಲ್ಲರಿಗೂ ಕೂಡ ಫ್ರೀ ಅಂತೇಳಿ. ಆ ಸಂದರ್ಭದಲ್ಲೇ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ, ನಿರ್ವಹಣೆ ಮಾಡಲಿಕ್ಕೆ ಯಾವಾಗ ಸಾಧ್ಯ ಆಗಲಿಲ್ಲ. ಆ ಸಂದರ್ಭ ಈ ರೀತಿಯ ಕಾಲ್ತುಣಿತ ಆಗಿದೆ, ಜೊತೆಗೆ ಸಾವುಗಳು ಸಂಭವಿಸಿದ್ದೇವೆ ಅನ್ನೋದ್ರ ಬಗ್ಗೆ ಉಲ್ಲೇಖವನ್ನು ಮಾಡಿರುವಂಥದ್ದು. ಜೊತೆಗೆ ಪೊಲೀಸ್ ಅಧಿಕಾರಿಗಳ ನಿರ್ಲಕ್ಷ್ಯ ಇಲ್ಲ ಅಂತ ಹೇಳ್ತಾ ಇಲ್ಲ, ಅದನ್ನು ತಾವೇ ಒಪ್ಕೊಳ್ತಾರೆ. ಆ ಹಿನ್ನೆಲೆಯಲ್ಲಿ 5 ಜನ ಪೊಲೀಸ್ ಅಧಿಕಾರಿಗಳೇನಿದ್ರು, ಪೊಲೀಸ್ ಅಧಿಕಾರಿಗಳನ್ನು ಕೂಡ ಈಗಾಗಲೇ ಅಮಾನತನ್ನ ಮಾಡಿದೀವಿ ಅಂತೇಳಿ ಕೂಡ ಉಲ್ಲೇಖವನ್ನು ಮಾಡುವಂಥದ್ದು. ಜೊತೆಗೆ CCB ಇರ್ಬೋದು, CID ಇರ್ಬೋದು, ಈ ರೀತಿಯ ಒಂದಷ್ಟು ಕಾಂಪ್ಲಿಕೇಶನ್ಸ್ ಇತ್ತು. ಅದಕ್ಕೆ ಪೂರಕವಾದ ವಾದವನ್ನು ಈಗ ಶಶಿಕಿರಣ್ ಶೆಟ್ಟಿ ಅವರು ಹೈಕೋರ್ಟ್ನಲ್ಲಿ ಮಂಡನೆಯನ್ನ ಮಾಡ್ತಾರೆ. ಹಾಗೆ ಸಂಪರ್ಕದಲ್ಲಿ ಮುರಳಿ, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಅನುಮತಿನೇ ಪಡೆದಿರಲಿಲ್ಲ ಅಂತಂದ್ಮೇಲೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹೆಂಗೋದ್ರು ಚಿನ್ನಸ್ವಾಮಿ ಸ್ಟೇಡಿಯಂಗೆ? ಅನುಮತಿ ಪಡೆಯದೆ ಮಾಡೋ ಕಾರ್ಯಕ್ರಮ ಅಪರಾಧ ಅನ್ನೋದೇ ಆದರೆ ಆ ಅಪರಾಧ ಮಾಡುವ ಕಾರ್ಯಕ್ರಮಕ್ಕೆ ಉಪಮುಖ್ಯಮಂತ್ರಿ ಹೋಗಿದ್ಯಾಕೆ? ಅದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ.